ಹಾಯ್ ಎಲ್ರಿಗೂ ನಮಸ್ಕಾರ. ಊರಿಂದ ನನ್ನ ತಮ್ಮ ಬಂದಿದ್ರು. ತಮ್ಮ ಅಂತ ಅಂದರೆ ನಮ್ಮ ಚಿಕ್ಕಪ್ಪನ ಮಗ ಬಂದಿದ್ದ. ಅವನು ಬೆಂಗಳೂರಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಕೆಲಸಕ್ಕೆ ಅಂತ. ಇದಕ್ಕೂ ಮುಂಚೆ ಒನ್ ಟೈಮ್ ಬಂದು ಮನೆಗೆ ಬಂದು ಹೋಗಿದ್ದಷ್ಟೇ. ಅವನಿಗೆ ಬೆಂಗಳೂರು ತುಂಬ ಅಂದರೆ ತುಂಬಾ ಹೊಸದು. ಅವನು ಹೇಗೆ ಅಡ್ಜಸ್ಟ್ ಆಗಿ ಕೆಲಸ ಮಾಡ್ತಾನೆ ಅನ್ನೋದೇ ನನಗೆ ಡೌಟ್ ಐತೆ. ಆದರೆ ಏನು ಮಾಡೋದು, ಗಂಡ್ಮಕ್ಳು ಅಂದಮೇಲೆ ಅವ್ರ ಎಜುಕೇಷನ್ ಮುಗಿದ್ಮೇಲೆ ಇಲ್ಲ ಡಿಸ್ಕಂಟಿನ್ಯೂ ಆದಮೇಲೆ ಅವ್ರು ಕೆಲಸ ಮಾಡಲೇಬೇಕು. ಅವ್ರ ಮನೇಲಿ ಇರೋಕ್ಕಾಗೋದಿಲ್ಲ. ಊರಲ್ಲಿ ತಾನೇ ಅವ್ನು ಏನು ಮಾಡ್ತಾನೆ, ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾನೆ. ಹಾಗಾಗಿ ಬೆಂಗಳೂರಿಗೆ ಕಳಿಸಿದ್ರು. ಸರಿ, ನಾನು ನಮ್ಮ ರಿಲೇಟಿವ್ದೇ ಜ್ಯೂಸ್ ಅಂಗಡಿ ಇತ್ತು, ಅಲ್ಲೇ ಬಿಡೋಣ ಅಂತ ಹೋಗಿದ್ವಿ. ಹಂಗೆ ಅವನ್ನ ಜ್ಯೂಸ್ ಅಂಗಡಿಲಿ ಬಿಟ್ಟು ಅವನಿಗೂ ಪಾನಿಪುರಿ ನಾವು ಎಲ್ಲ ತಿಂದು ಮಸಾಲೆ ಪುರಿನ ಅವನ್ನ ಮತ್ತೆ ಜ್ಯೂಸ್ ಅಂಗಡಿಲಿ ಬಿಟ್ಟು ಹೋಗುವಾಗ ನಿಜವಾಗ್ಲೂ ತುಂಬಾ ಸಂಕಟ ಆಗ್ತಾಯಿತ್ತು ನನಗಂತೂ. ಏನೋ ನನ್ನ ಮಗುನೇ ಬಿಟ್ಟು ಹೋಗ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅವನ್ನ ಬಿಟ್ಟು ನಾನು ಮನೆಗೆ ಬಂದು ಮಕ್ಕಳಿಗೆ ಎಗ್ ರೈಸ್ ಮಾಡಿಕೊಟ್ಟು ಹಾಗೆ ನಮಗೆ ಅಂತ ಸ್ವಲ್ಪ ಮೊಟ್ಟೆ ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ದೆ. ಗಂಡ್ಮಕ್ಳು ಜೀವನನೇ ಇಷ್ಟು ಅಂತ ಅನಿಸುತ್ತೆ. ಎಲ್ಲೋ ಬಿಟ್ಟಿದ್ದು ಎಲ್ಲೋ ಹುಟ್ಟಿ ಇನ್ನೆಲ್ಲೋ ಬಂದು ಅವ್ರ ಜೀವನನ ಕಟ್ಕೊತಾರೆ. ತುಂಬಾ ಬೇಜಾರಾಯಿತು ಅವನ್ನ ಬಿಟ್ಟು ಬಂದಿದ್ದಂತೂ. ಇದಾಗಿತ್ತು ಇವತ್ತು